ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟನಿ. ತುಂಬ ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇವತ್ತು ಕೂಡ ಈ ಒಂದು ಡಿಫರೆಂಟ್ ಟೈಪ್ ಆಫ್ ಆರ್ಥರೈಟಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಬೇರೆ ಯಾವುದೂ ಅಲ್ಲ, ಗೌಟ್ ಅಥವಾ ಗೌಟಿ ಆರ್ಥರೈಟಿಸ್ ಬಗ್ಗೆ. ಸೊ ಗೌಟ್ ಅಂದರೆ ಏನು, ಅದು ಬರೋದು ಹೇಗೆ, ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಗೌಟ್ ಅಂದರೆ ಏನು, ನಿಮಗೆಲ್ಲರಿಗೂ ಗೊತ್ತಿರೋ ಥರನೇ ಯೂರಿಕ್ ಆ್ಯಸಿಡ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿಯಲ್ಲಿ ಎಕ್ಸಸ್ ಆಗುವಾಗ ಅಥವಾ ಬ್ಲಡ್ಡಲ್ಲಿ ಎಕ್ಸಸ್ ಆಗುವಾಗ ಈ ಕ್ರಿಸ್ಟಲ್ಸ್ಗಳು ನಮ್ಮ ಜಾಯಿಂಟ್ಸ್ಗಳಿಗೆ ಹೋಗಿ ಡೆಪಾಸಿಟ್ ಆಗುತ್ತೆ. ಈ ಜಾಯಿಂಟ್ಗಳಿಗೆ ಡೆಪಾಸಿಟ್ ಆಗಿ ನಮ್ಮ ಜಾಯಿಂಟಿಗೆ ಪೇಯ್ನು ಅಥವಾ ವಾಕ್ ಮಾಡೋಕ್ಕೆ ಕಷ್ಟ ಆಗೋದು, ಬಾವು ಬರೋದು, ಈ ಥರ ಬಂದು ಒಂದು ಆರ್ಥರೈಟಿಸ್ ವಾದದ ಕಂಡೀಷನ್ ಹೇಳೋದಕ್ಕೇನೆ ನಾವು ಗೌಟ್ ಅಥವಾ ಗೌಟಿ ಆರ್ಥರೈಟಿಸ್ ಅಂತ ಹೇಳೋದು. ಯೂರಿಕ್ ಆ್ಯಸಿಡ್ ಅಂದರೆ ಏನು? ಯೂರಿಕ್ ಆ್ಯಸಿಡ್ ಅಮೈನೋ ಆ್ಯಸಿಡ್ ಪ್ಯೂರಿನ್. ಈ ಪ್ಯೂರಿನ್ ಅಂತ ಅಮೈನೋ ಆ್ಯಸಿಡಿಂದು ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ ಇದೆ ಯೂರಿಕ್ ಆ್ಯಸಿಡ್ ಅಂತ ಇರೋದು. ಅದನ್ನು ನಾವು ಲಿವರಲ್ಲಿ ಮೆಟಬಾಲಿಸಮ್ ಆಗಿ ಕಿಡ್ನಿಯಿಂದ ಹೊರಗಡೆ ಹೋಗಬೇಕಾಗಿರುವ ಒಂದು ವೇಸ್ಟ್ ಪ್ರಾಡಕ್ಟ್ ಇದೆ. ಇದು ಯಾವಾಗ ಕಿಡ್ನಿಯಿಂದ ಹೊರಗಡೆ ಹೋಗೋಕ್ಕೆ ಆಗದೇ ಇರೋದು ಆವಾಗಲೇ ಇದು ಹೇಳುವ ಜಾಯಿಂಟ್ಸ್ಗಳಿಗೆಲ್ಲದು ಸೆಟಲ್ ಡೌನ್ ಆಗಿ ಅಲ್ಲೇ ಡೆಪಾಸಿಟ್ ಆಗಿ ಗೌಟಿ ಆರ್ಥರೈಟಿಸ್ ಅಥವಾ ಹೈಪರ್ ಯೂರಿಸೀಮಿಯಾ, ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುವ ಒಂದು ಕಂಡೀಷನ್ ಬರೋದು. ಸೊ ಈ ಗೌಟಿ ಆರ್ಥರೈಟಿಸ್ ಇರೋರಿಗೆ ಏನೇನೆಲ್ಲ ಸಿಂಪ್ಟಮ್ಸ್ ಬರುತ್ತೆ? ಒಂದು, ಅವರಿಗೆ ಜಾಯಿಂಟ್ ಪೇಯ್ನ್ಗಳಿರುತ್ತೆ. ಯಾವ ಜಾಯಿಂಟ್ಗಳು ಫಸ್ಟ್ ಎಫೆಕ್ಟ್ ಆಗೋದೇ ಕಾಲಲ್ಲಿ ಇರುವ ಗ್ರೇಟ್ ಫಿಂಗರ್, ಫಸ್ಟ್ ಟೋ ಇದೆಯಲ್ಲ ಅದು ಎಫೆಕ್ಟ್ ಆಗುತ್ತೆ. ಸಣ್ಣ ಸಣ್ಣ ಜಾಯಿಂಟ್ಸ್ಗಳಿಗೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಮಂಡಿ ಮತ್ತು ಎಲ್ಬೋಸು, ರಿಸ್ಟು, ಈ ಥರ ಸಣ್ಣ ಸಣ್ಣ ಜಾಯಿಂಟ್ಸ್ಗಳಿಗೆ ಮೇಯ್ನಾಗಿ ಗೌಟಿ ಆರ್ಥರೈಟಿಸ್ ಎಫೆಕ್ಟ್ ಆಗೋದು. ಅದಕ್ಕೆ ಬರುವ ಸಿಂಪ್ಟಮ್ಸ್ಗಳು, ಫಸ್ಟ್ ಅದಕ್ಕೆ ಪೇಯ್ನ್ ಬರುತ್ತೆ, ಬಾವಿರುತ್ತೆ ಅಂದರೆ ಸ್ವೆಲ್ಲಿಂಗ್ ಬರುತ್ತೆ. ಆಮೇಲೆ ಅದಕ್ಕೆ ಮೊಬಿಲಿಟಿ ಅಂದರೆ ಮೂವ್ಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಸ್ಟಿಫ್ನೆಸ್ ಇರುತ್ತೆ. ಮೊದಲಿನ ಥರನೇ ನಿಮಗೆ ಫ್ಲೆಕ್ಷನ್ ಮಾಡೋಕ್ಕೆ ಇಲ್ಲ, ರೊಟೇಟ್ ಮಾಡೋಕ್ಕೆ ಇಲ್ಲ, ನಡಿಲಿಕ್ಕಲ್ಲ, ತುಂಬ ತ್ರಾಸಾಗುತ್ತೆ. ಆ ಜಾಯಿಂಟ್ಸ್ಗಳಲ್ಲಿ ಸ್ವಲ್ಪ ವಾರ್ಮ್ತ್ ಇರುತ್ತೆ, ಅಂದರೆ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ. ಇದೆಲ್ಲದು ಗೌಟಿ ಆರ್ಥರೈಟಿಸಿಗಿರುವ ಸಿಂಪ್ಟಮ್ಸ್ಗಳು. ಕಂಡುಹಿಡಿಯೋದು ಹೇಗೆ? ನಿಮಗೆ ಪೇಯ್ನ್ ಬರುವಾಗ, ಅದು ಇಲ್ಲಿ ಜಾಯಿಂಟ್ಸ್ಗಳು ಪೇಯ್ನ್ ಇರುವಾಗ ಎಲ್ಲ ಡಾಕ್ಟರ್ಸ್ಗಳು ಟೆಸ್ಟಿಗೆ ಕೊಡೋದು ESR, CBC, CRP, ಇದ್ರ ಜೊತೆಗೆ ಯೂರಿಕ್ ಆ್ಯಸಿಡ್ ಕೂಡ ಚೆಕ್ ಮಾಡೋಕ್ಕೆ ಕೊಡಬೇಕು. ಸೊ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿ ಬರ್ತಾ ಇದೆ ಅಥವಾ RI ಫ್ಯಾಕ್ಟರ್ ನೆಗೆಟಿವ್ ಇದೆ, ನೆಗೆಟಿವ್ ಇದ್ರೂ ಎಲ್ಲ ಇನ್ಫ್ಲಮೇಟರಿ ಮಾರ್ಕರ್ಸ್ಗಳು ಜಾಸ್ತಿ ಇದೆ ಅಂದರೆ ಜೊತೆಗೆ ನೀವು ಯೂರಿಕ್ ಆ್ಯಸಿಡ್ ಕೂಡ ಟೆಸ್ಟ್ ಮಾಡಿದರೆ ಅದು RI ಪಾಸಿಟಿವಾ ನೆಗೆಟಿವಾ ಅಥವಾ ಗೌಟಿ ಆರ್ಥರೈಟಿಸಾ ಏನು ಅಂತ ನಿಮಗೆ ಡಿಫರೆನ್ಷಿಯೇಟ್ ಮಾಡಿ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕಂತೂ ಆಗುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇರೋದೇನು? ಯೂರಿಕ್ ಆ್ಯಸಿಡ್ಡು ಪ್ರಾಪರ್ ಆಗಿ ಎಲಿಮಿನೇಟ್ ಆಗೋದೆ, ಎಕ್ಸ್ಕ್ರೀಟ್ ಆಗೋದೇ ಬ್ಲಡ್ಡಲ್ಲಿ ತುಂಬಿನೇ ಅಲ್ವ ಈ ಸಮಸ್ಯೆ ಬರೋದು. ಸೊ ಯೂರಿಕ್ ಆ್ಯಸಿಡನ್ನು ನಾವು ಕಡಿಮೆ ಮಾಡಬೇಕು. ಯೂರಿಕ್ ಆ್ಯಸಿಡನ್ನ ಕಡಿಮೆ ಮಾಡೋದು ಹೇಗೆ? ಐದರ್ ನೀವು ಡಯಟಲ್ಲಿ ಈ ಪ್ಯೂರಿನ್ ಕಂಟೆಂಟ್ ಇರುವ ಫುಡ್ಡುಗಳು ಕಡಿಮೆ ತಗೋಬೇಕು. ಪ್ಯೂರಿನ್ ಕಡಿಮೆ ಇರುವ ಫುಡ್ಡುಗಳು ಯಾವುದಲ್ಲ, ಪ್ರೋಟೀನ್ಸ್ಗಳು ಯಾವುದಲ್ಲ? ಫಿಶ್ಶು, ಮತ್ಸ್ಯ, ಮತ್ತು ಚಿಕನ್, ರೆಡ್ ಮೀಟು, ಆಲ್ಕಹಾಲು, ಶೇಂಗಾ, ಕಾಳುಗಳು. ಸೊ ಈ ಹೇಳಿರುವ ಆಹಾರಗಳು ಜಾಸ್ತಿ ತಗೋತಾ ಇದೆ ನೀವು, ಸೇಮ್ ಟೈಮ್ ನಿಮಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ ಅಂದರೆ ಆಹಾರದಲ್ಲಿ ಇದನ್ನು ಎಲ್ಲದನ್ನು ಕಡಿಮೆ ಮಾಡಬೇಕು. ಮತ್ತು ನಾವು ಯಾಕೆ ಈ ಆಹಾರಗಳು ತಗೊಳ್ಳುವಾಗ ಯೂರಿಕ್ ಆ್ಯಸಿಡ್ ಹೆಚ್ಚಾಗೋದು? ತುಂಬ ಜನ ನಾನೀಗ ಹೇಳಿರುವ ಆಹಾರಗಳು ತಿಂತಾ ಇರ್ತಾರೆ, ಬಟ್ ಎಲ್ಲರಿಗೂ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರಲ್ಲ, ಎಲ್ಲರಿಗೂ ಗೌಟಿ ಆರ್ಥರೈಟಿಸ್ ಬರಲ್ಲ. ನಮಗಷ್ಟೇ ಯಾಕೆ ಬರುತ್ತೆ ಅಂದರೆ ನೀವು ಈ ಪ್ಯೂರಿನ್ ಇರುವ ಪ್ರೋಟೀನ್ಸ್ಗಳು ತಿನ್ನುವಾಗ ನಿಮ್ಮ ಲಿವರಿಗೆ ಪ್ರಾಪರ್ ಆಗಿ ಅದನ್ನು ಮೆಟಬಾಲೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದು ಯಾಕೆ ಆಗ್ತಾ ಇಲ್ಲ? ಮೇ ಬಿ ನಿಮಗೆ ಫ್ಯಾಟಿ ಲಿವರ್ ಅಂತ ಒಂದು ಕಂಡೀಷನ್ ಇರಬಹುದು. ಫ್ಯಾಟಿ ಲಿವರ್ನ ಕಂಡುಹಿಡಿಯೋದು ಹೇಗೆ? ಐದರ್ ನೀವು LFT ಮಾಡಬೇಕು, ಬಟ್ ಈ ಫ್ಯಾಟಿ ಲಿವರ್ ಇರುವ ಎಲ್ಲರದು LFTಯಲ್ಲಿ ಲಿವರ್ ಎನ್ಸೈಮ್ಸ್ ಹೆಚ್ಚಾಗಲೇಬೇಕು ಅಂತಿಲ್ಲ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಫ್ಯಾಟಿ ಲಿವರ್ ಇದೆಯೋ ಇಲ್ವೋ ಅಂತ. ಅಥವಾ ನಿಮಗೆ ಮಧುಮೇಹ ಕಾಯಿಲೆ ಇದೆ ಅಂದರೆ ಆಲ್ಮೋಸ್ಟ್ ಒಂದು 80% ಮಧುಮೇಹ ಇರುವವರಲ್ಲಿ ಫ್ಯಾಟಿ ಲಿವರ್ ಕಂಡೀಷನ್ ಇದ್ದೇ ಇರುತ್ತೆ. ಇಲ್ಲ ನೀವು ಲಿಪಿಡ್ ಪ್ರೊಫೈಲಲ್ಲಿ ಟ್ರೈಗ್ಲಿಸರೈಡ್ಸ್ಗಳು ಚೆಕ್ ಮಾಡಿ. ಟ್ರೈಗ್ಲಿಸರೈಡ್ ಅಂತಿರೋದು ವಿಸರಲ್ ಫ್ಯಾಟ್ ಇದೆ. ಸೊ ವಿಸರಲ್ ಫ್ಯಾಟ್ ಅಂದರೆ ಅದು ಆರ್ಗನ್ ಮೇಲೆ ಡೆಪಾಸಿಟ್ ಆಗಿರುವ ಫ್ಯಾಟು. ಸೊ ಟ್ರೈಗ್ಲಿಸರೈಡ್ಸ್ ಹೆಚ್ಚಿದ್ರೂ ಕೂಡ ಅವರಿಗೆ ಫ್ಯಾಟಿ ಲಿವರ್ ಕಂಡೀಷನ್ಸ್ಗಳು ಇರಬಹುದು. ಸೊ ಈ ಥರ ಟೆಸ್ಟ್ಗಳು ಮಾಡಿಕೊಂಡು ನಿಮಗೆ ಫ್ಯಾಟಿ ಲಿವರ್ ಇದೆಯೋ ಇಲ್ವೋ ಅಂತ ನೋಡಬೇಕು. ಯಾಕೆಂದರೆ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಈ ಗೌಟಿ ಆರ್ಥರೈಟಿಸ್ ಆಗಿ ಬರುವವರದು ಸ್ಕ್ಯಾನ್ ರಿಪೋರ್ಟ್ ನೋಡುವಾಗ ಆಲ್ಮೋಸ್ಟ್ 90% ಜನರಲ್ಲಿನೂ ಈ ಫ್ಯಾಟಿ ಲಿವರ್ ಕಂಡೀಷನ್ ಇರುತ್ತೆ, ಅಥವಾ ಅವರಿಗೆ ಒಬೇಸ್ ಆಗಿರ್ತಾರೆ, ವೆಯ್ಟ್ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಇದು ಎರಡೂ ಇರುವ ಕಾರಣಕ್ಕೆ ನಾವು ಮೇನ್ ಟಾರ್ಗೆಟ್ ಮಾಡಬೇಕಾಗಿರೋದು ಅವರದು ಲಿವರ್ ಕ್ಲೆನ್ಸಿಂಗ್ ಇರುತ್ತೆ. ನಿಮ್ಮ ಲಿವರಲ್ಲಿ ಫ್ಯಾಟು ತುಂಬುವ ಒಂದು ಆ ಕಂಡೀಷನ್ನ ನೀವು ರಿವರ್ಸ್ ಮಾಡಬೇಕು. ಅದು ರಿವರ್ಸ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕು? ಟ್ರೀಟ್ಮೆಂಟ್ ಏನಿದೆ ಗೌಟಿ ಆರ್ಥರೈಟಿಸಿಗೆ?
ಮೇನ್ ಫಸ್ಟ್ ಟ್ರೀಟ್ಮೆಂಟ್ ಅಂದಿರೋದು ವೆಯ್ಟ್ ಲಾಸು. ಸೆಕೆಂಡ್ ಟ್ರೀಟ್ಮೆಂಟ್ ಅಂದಿರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡೋದು, ಅಂದರೆ ಈ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡಬೇಕು ಅಂತಿರೋದು. ಮೂರನೇದಷ್ಟೇ ಈ ಡಯಟ್ ಇಲ್ಲಿ ಪ್ಯೂರಿನ್ ಇರುವ ಆಹಾರಗಳನ್ನ, ಒಂದು ಲಿಸ್ಟ್ ಔಟ್ ಮಾಡಿರುವ ಆಹಾರಗಳನ್ನ ತೆಗಿಬೇಕು ಅಂತಿರೋದು. ಸೊ ನೀವಿಷ್ಟು ಟ್ರೀಟ್ಮೆಂಟ್ಸ್ಗಳು ಮಾಡ್ತಾ ಹೋಗ್ತಾ ಇದೆ, ಜೊತೆಗೆ ಲೈಫ್ ಸ್ಟೈಲು, ನೀವು ಚೆನ್ನಾಗಿ ಎಕ್ಸಸೈಸಸ್, ರೆಗ್ಯುಲರ್ ಆಗಿ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಲೈಫ್ ಸ್ಟೈಲು, ಫುಡ್ ಸ್ಟೈಲು, ಸ್ಟ್ರೆಸ್ ಮ್ಯಾನೇಜ್ಮೆಂಟು ಇದಿಷ್ಟು ನೀವು ಮೇಂಟೈನ್ ಮಾಡ್ತಾ ಇದೆ ಅಂದರೆ ನಿಮ್ಮ ವೆಯ್ಟು ಮ್ಯಾನೇಜ್ ಆಗಿರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಆದರೆ ಇನ್ಸುಲಿನ್ ಮ್ಯಾನೇಜ್ ಆಗುತ್ತೆ. ಇನ್ಸುಲಿನ್ ಮ್ಯಾನೇಜ್ ಆದರೆ ಲಿವರ್ ಮೇಲೆ ಫ್ಯಾಟು ತುಂಬೋದು ಕಡಿಮೆ ಆಗುತ್ತೆ. ಈ ಫ್ಯಾಟಿ ಲಿವರ್ ರಿವರ್ಸ್ ಆದರೆ ಈ ಗೌಟಿ ಆರ್ಥ್ರೈಟಿಸ್ ಅಂತಾನು ರಿವರ್ಸ್ ಮಾಡೋಕ್ಕಾಗುತ್ತೆ. ಇದನ್ನೆಲ್ಲದನ್ನ ನೀವು ಅರ್ಲಿ ಸ್ಟೇಜಲ್ಲಿ ಕೂಡ ಕಂಡುಹಿಡಿಬೇಕು. ಯಾಕೆಂದರೆ ಈ ಆರ್ಥ್ರೈಟಿಸ್ ಅಥವಾ ಈ ವಾದ ಸಮಸ್ಯೆಗಳು ಬಂದು, ವಾತದಿಂದ ನಿಮ್ಮ ಜಾಯಿಂಟ್ಸ್ಗಳಿಗೆ ಏನಾದರೂ ಡಿಫಾರ್ಮ್ಯಾಲಿಟಿ ಬಂತು ಅಂದರೆ ಡಯಟ್ ಮಾಡಿ ನಮಗೆ ರಿವರ್ಸ್ ಮಾಡೋಕ್ಕಂಥದ್ದು ಆಗಲ್ಲ. ಸೊ ಇದನ್ನೆಲ್ಲ ಪೇಯ್ನ್ಗಳು ಸಣ್ಣ ಸಣ್ಣ ಬೆರಳಿಗೆ ಸ್ಟಾರ್ಟ್ ಮಾಡುವಾಗ್ಲೇ ಎಷ್ಟು ಜಲ್ದಿ ನೀವು ಇದನ್ನು ಕಂಡುಹಿಡಿದು ಎಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಜಾಯಿಂಟ್ಸ್ಗಳನ್ನ ಸೇವ್ ಮಾಡೋಕ್ಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿನೇ ಡಾಕ್ಟ್ರ್ ಹತ್ರ ಹೋಗಬೇಕು. ಡಾಕ್ಟ್ರಿಗೆ ಡೌಟ್ ಬರುವ ಎಲ್ಲ ಬ್ಲಡ್ ಟೆಸ್ಟ್ಗಳು ಮಾಡಬೇಕು. ಬ್ಲಡ್ ಟೆಸ್ಟಲ್ಲಿ ಯಾವುದು ಜಾಸ್ತಿ ಇದೆ ಅಂತ ನೋಡಿಕೊಂಡು ಇದಕ್ಕೆ ನೀವು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು. ಸೊ ಯಾವಾಗಲೂ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ನಿಮ್ಮ ಹೈಟಿಗಿಂತಾನು ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದೆ, ಅಥವಾ ಸ್ವಲ್ಪ ಬೊಜ್ಜು ಜಾಸ್ತಿ ಆಗ್ತಾ ಬರ್ತಾ ಇದ್ದೆ, ಮೊದಲಿನ ಥರ ನೀವು ಅಷ್ಟು ಆ್ಯಕ್ಟಿವ್ ಇಲ್ಲ ಅಂತ ನಿಮಗೆ ಫೀಲ್ ಆಗೋ ತಕ್ಷಣವೇ ಎಕ್ಸಸೈಸ್ಗಳು, ಡಯಟ್ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ಒಳ್ಳೆ ಲೈಫ್ ಸ್ಟೈಲಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲ ಮೆಟಾಬಾಲಿಕ್ ಸಿಂಡ್ರೋಮ್ಸ್ಗಳು, ಇವಾದ ಗೌಟಿ ಆರ್ಥ್ರೈಟಿಸ್ ಈ ಥರ ಕಂಡೀಷನ್ಸ್ಗಳಿಂದ ಹೊರಗೆ ಬರೋಕ್ಕಂತೂ ಸಾಧ್ಯ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ.